ಒಂದು ರಾಜ್ಯದಲ್ಲಿ ಇಂದ್ರ ಮತ್ತು ಚಂದ್ರ ಎಂಬ ಸಹೋದರರು ಇದ್ದರು. ಅವರು ಸದಾಚಾರಿಗಳಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಯಾವಾಗಲೂ ಶ್ರಮಿಸುತ್ತಾ ಜನರಿಗೆ ಒಳಿತು ಕೆಡುಕುಗಳ ಬಗ್ಗೆ ತಿಳಿಸುತ್ತಾ ಜೀವಿಸುತ್ತಿದ್ದರು. ಅವರ ಸದ್ಗುಣಗಳಿಂದಾಗಿ ಜನರು ಯಾವಾಗಲೂ ಅವರನ್ನು ಗೌರವದಿಂದ ಕಾಣುತ್ತಿದ್ದರು. ಒಂದು ದಿನ ತಮ್ಮ ಚಂದ್ರನಿಗೆ ಒಂದು ಜಿಜ್ಞಾಸೆ ಉಂಟಾಯಿತು. ಅವನು ತನ್ನ ಅಣ್ಣನಿಗೆ, ಅಣ್ಣ, ನಾವು ಜನರಿಗೆ ಯಾವಾಗಲೂ ಒಳ್ಳೆಯದನ್ನೇ ಬೋಧಿಸುತ್ತೇವೆ, ಒಂದು ದಿನ ಜಗತ್ತಿನೆಲ್ಲೆಡೆ ಸದ್ಗುಣಿಗಳನ್ನೇ ಕಾಣಬಹುದಲ್ಲವೇ? ಹಾಗೆ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಪಾಲನೆ ಮಾಡುತ್ತಾರಲ್ಲವೇ ಎಂದು ಕೇಳಿದನು. ಅದಕ್ಕೆ ಅಣ್ಣ ಇಂದ್ರನು ನಗುತ್ತಾ ಹೇಳಿದ, ಹಾಗೇನಿಲ್ಲ ಸಹೋದರ, ಕೆಟ್ಟದ್ದನ್ನು ಅನುಸರಿಸುವಷ್ಟು ಬೇಗ ಜನರು ಒಳ್ಳೆಯದನ್ನು ಅನುಸರಿಸುವುದಿಲ್ಲ. ನಾವು ನಮ್ಮ ಕರ್ತವ್ಯ ಮಾಡುತ್ತಿದ್ದೇವಷ್ಟೇ, ಪಾಲಿಸುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು. ಯಾವುದೇ ರೀತಿಯಲ್ಲಿ 100ಕ್ಕೆ 100ರಷ್ಟು ಒಳ್ಳೆಯವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಹೇಳಿದನು. ತಮ್ಮನಿಗೆ ಅರ್ಥವಾಗಲಿಲ್ಲ. ಇದನ್ನು ಕಂಡ ಇಂದ್ರನು ತಮ್ಮನಿಗೆ ಈ ವಿಚಾರವನ್ನು ಪ್ರತ್ಯಕ್ಷವಾಗಿ ತೋರಿಸಲು ಅವನಿಗೆ ಪಕ್ಕದ ಊರಿಗೆ ಕರೆದುಕೊಂಡು ಹೋದನು. ಪಕ್ಕದ ಊರಿನಲ್ಲಿ ಪುರಾಣ ಪುಣ್ಯ ಕಥೆಗಳನ್ನು, ನೀತಿಕಥೆಗಳನ್ನು ಹೇಳಲು ದೂರದಿಂದ ಇಬ್ಬರು ಬಂದಿದ್ದಾರೆಂದು ಜನರು ಅದನ್ನು ಕೇಳಿ ಪಾವನರಾಗಬೇಕೆಂದು ಅಲ್ಲಿನ ಮುಖಂಡರ ಮೂಲಕ ಎಲ್ಲರಿಗೂ ತಿಳಿಯುವಂತೆ ಡಂಗೂರ ಸಾರಿದರು. ಇವರ ಪ್ರವಚನ ಕೇಳಲು ಜನರು ಸಾಗರೋಪಾದಿಯಲ್ಲಿ ಜನರು ಸೇರತೊಡಗಿದರು. ಎಲ್ಲರೂ ಇವರನ್ನು ಹೊಗಳುತ್ತಾ ಸನ್ನುಡಿಗಳನ್ನು ಕೇಳುತ್ತಾ ಸಂತಸಗೊಂಡರು. ಇದನ್ನು ಕಂಡು ತಮ್ಮ ಚಂದ್ರನಿಗೆ ಸಂತೋಷವೋ ಸಂತೋಷ. ಅವನು ತನ್ನ ತಿಳುವಳಿಕೆ ಸರಿಯಾಗಿದೆ, ಜನರೆಲ್ಲರೂ ಸದ್ಗುಣಿಗಳಾಗುತ್ತಿದ್ದಾರೆ ಎಂದು ಮನದಲ್ಲಿಯೇ ಖುಷಿಪಟ್ಟನು. ಹಾಗೆಯೇ ಒಂದು ದಿನ ಸಾವಿರಾರು ಜನ ಇವರ ಪ್ರವಚನ ಕೇಳುತ್ತಿರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ದುಷ್ಟ ವ್ಯಕ್ತಿಗಳು ಜೋರಾಗಿ ಕೂಗುತ್ತಾ, ಇವರಿಬ್ಬರು ಕಪಟಿಗಳು, ಇವರು ಎಲ್ಲೆಡೆ ಅನಾಚಾರ, ಮೋಸ, ದರೋಡೆಗಳನ್ನು ಮಾಡಿ ಇಲ್ಲೂ ಮೋಸ ಮಾಡಲು ಬಂದಿದ್ದಾರೆ ಎಂದು ಮತ್ತೆ ಮತ್ತೆ ಕೂಗತೊಡಗಿದರು. ಆಗ ಇದ್ದಕ್ಕಿದ್ದಂತೆ ಸಭೆಯಲ್ಲಿ ಸೇರಿದ ಜನರೆಲ್ಲ ದುಷ್ಕರ್ಮಿಗಳ ಮಾತು ನಂಬಿ ಇಂದ್ರ ಮತ್ತು ಚಂದ್ರನನ್ನು ಹೊಡೆಯಲು ಅಟ್ಟಿಸಿಕೊಂಡು ಹೋದರು. ಇವರು ಪರಿಪರಿಯಾಗಿ ಹೇಳಿದರೂ ಕೇಳದೆ ಇವರನ್ನು ಗಡೀಪಾರು ಮಾಡಿದರು. ಇಂದ್ರನು ತಮ್ಮನನ್ನು ಕುರಿತು, ಸಹೋದರ, ನೋಡಿದೆಯಾ, ನಾವು ಎಷ್ಟೊಂದು ದಿನಗಳಿಂದ ಜನರ ಮನಸ್ಸನ್ನು ಬದಲಾಯಿಸಲು ಅದೆಷ್ಟೋ ಪ್ರಯತ್ನಗಳನ್ನ ಮಾಡಿ ಒಂದು ಹಂತಕ್ಕೆ ತಂದಿದ್ದೆವು. ಆದರೆ ಕ್ಷಣಾರ್ಧದಲ್ಲಿ ಒಂದೇ ಮಾತಿನಿಂದ ಎಲ್ಲವೂ ನಾಶವಾಯಿತು. ಅದಕ್ಕೆ ಹೇಳಿದ್ದು, ಒಳ್ಳೆಯದಕ್ಕೆ ಒಳ್ಳೆಯದಾಗಲು ನಾವು ಬಹಳ ಪ್ರಯತ್ನ ಮಾಡಬೇಕು. ಆದರೆ ಕೆಟ್ಟದ್ದು ಜನರ ಮನಸ್ಸಿಗೆ ಬಹಳ ಬೇಗ ನಾಟುತ್ತದೆ. ಜನರು ಅದನ್ನು ಬಹು ಬೇಗ ಅನುಸರಿಸುತ್ತಾರೆ. ಆ ಕಾರಣಕ್ಕೆ ನಾನು ಹೇಳಿದ್ದು, ಪ್ರಪಂಚವನ್ನು ಸಂಪೂರ್ಣವಾಗಿ ಶಾಂತಿಧಾಮವನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಂದು. ಅದಕ್ಕೆ ತಮ್ಮ, ಹೌದು ಅಣ್ಣ, ನನಗೀಗ ಜ್ಞಾನೋದಯವಾಯಿತು ಎಂದು ಹೇಳಿದ. ನಂತರ ಅವರು ತಮ್ಮ ನಿತ್ಯ ಕಾಯಕದಲ್ಲಿ ಮೊದಲಿನಂತೆ ಮಗ್ನರಾದರು. ಏನನ್ನಾದರೂ ಕಟ್ಟಬೇಕಾದರೆ ವರುಷಗಳೇ ಬೇಕು, ಅದೇ ಕೆಡವಲು ನಿಮಿಷಗಳು ಸಾಕು. ಇದು ಎಲ್ಲದಕ್ಕೂ ಅನ್ವಯವಾಗುತ್ತದೆ. ಈ ಕಥೆಯಲ್ಲಿ ಬರುವ ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡುತ್ತದೆ. ಜಗತ್ತು ಶಾಂತಿಧಾಮ ಆಗಿದೆಯೇ? ಕಹಿ ಅನಿಸಿದರೂ ಸತ್ಯ ಕೇಳಿ, ಇಲ್ಲ, ಸಾಧ್ಯವಿಲ್ಲ. ಕೆಟ್ಟದ್ದಕ್ಕೆ ಕರ್ಣಗಳು ಮೊದಲು ನಿಮಿರುತ್ತವೆ. ಕೆಟ್ಟ, ದುಶ್ಚಟ ಅತಿ ಆಕರ್ಷಕವಾಗಿರುತ್ತವೆ. ಜನ ಬೇಗ ಆಕರ್ಷಿತರಾಗುತ್ತಾರೆ. ಈ ವರ್ತಮಾನದಿ ಉತ್ತಮ ಉದಾಹರಣೆ ಎಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಒಳ್ಳೆಯ ವಿಚಾರಗಳು, ಸಂಗತಿಗಳು, ಸಮಾಚಾರಗಳು ಇದ್ದರೆ ಅವುಗಳಿಗೆ ಜಾಸ್ತಿ ಸಮಯ ಕೊಡುವುದು ಕಡಿಮೆ. ಬದಲಿಗೆ ಅಶ್ಲೀಲವಾದದ್ದು ಇದ್ದರೆ ತಕ್ಷಣ ನೋಡೋ ಮನಸ್ಸು ಮಾಡುತ್ತಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಒಟ್ಟಾರೆಯಾಗಿ ನೆಮ್ಮದಿಗೆ ಒಂದು ಮಾತು, ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡ್ತೀವಿ ಅಥವಾ ಎಲ್ಲರೂ ಒಂದೇ ತರಹ ಯೋಚಿಸಬೇಕು ಅಥವಾ ನಾವು ಯೋಚಿಸುವ ರೀತಿ ನಮ್ಮವರು ಯೋಚಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ತೆಗೆದು ಹಾಕಿ. ಅದು ಅಸಾಧ್ಯ. ಏಕೆಂದರೆ ಜಗತ್ತು ವೈವಿಧ್ಯಮಯ. ಇಲ್ಲಿ ಒಬ್ಬರ ಹಾಗೆ ಇನ್ನೊಬ್ಬರು ಇರುವುದಿಲ್ಲ, ಇರಬಾರದು ಕೂಡ. ಅದೇ ಸುಂದರ. ಎಲ್ಲರಿಗೂ ಕಾಲ ಅನ್ನೋದು ಒಳ್ಳೆಯದನ್ನ, ಕೆಟ್ಟದ್ದನ್ನ ಪರಿಚಯ ಮಾಡಿಕೊಡುತ್ತದೆ. ಅಷ್ಟೇ ಅಲ್ಲದೆ ಆತ್ಮ ಸುಖ, ಕ್ಷಣಿಕ ಸುಖದ ಪರಿಚಯ ಮಾಡಿಸುತ್ತದೆ. ಯಾವ ಮಾರ್ಗ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಹಗಲು ರಾತ್ರಿ, ಸಿಹಿ ಕಹಿ, ಹೇಗೋ ಹಾಗೆ ಒಳ್ಳೆಯದು ಕೆಟ್ಟದ್ದು, ಸತ್ಯ ಮಾತ್ಯ, ಇಲ್ಲಿ ಎಲ್ಲವೂ ಇದೆ. ಆಯ್ಕೆ ನಮ್ಮದು. ಏನೇ ಆದರೂ ನಾವು ಕರ್ತವ್ಯ ಮಾಡುತ್ತಿರಬೇಕು ಅಷ್ಟೇ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಅತಿಯಾಗಿ ಯೋಚಿಸಬೇಡ, ಇಲ್ಲಿ ಎಲ್ಲವೂ ಪೂರ್ವನಿಶ್ಚಿತ. ನೀನು ನಿನ್ನ ಕರ್ತವ್ಯ ಮಾಡು ಅಷ್ಟೇ.